ಅತ್ತೆ ಹೋದ್ರೆ ಹೋಗ್ಲಿ ಬಿಡಿ ಅತ್ತೆ. ಏನೋ ಚಿಕ್ಕ ಹುಡುಗರು ಆಸೆ ಪಟ್ಬಿಟ್ಟವ್ರೆ. ಒಸಿ ಸುಳ್ಳು ಹೇಳೋರು ಅಷ್ಟೇ. ಮನೆ ಆಸ್ತಿ ಇಲ್ಲ ಅಂದ್ರೆ ಏನಂತೆ, ಹುಡುಗ ಹುಡುಗಿ ಒಳ್ಳೆರಾದ್ರೆ ಸಾಕಲ್ವ ನಮಗೆ. ಅವರಿಬ್ರು ಸಂದಕ್ಕಿದ್ರೆ ಅಷ್ಟೇ ಸಾಕಲ್ವ ಅತ್ತೆ ನಮಗೆ. ಬುಡಿಯತ್ತೆ ಅವ್ರನ್ನ ಕೇಳಿ ಅವ್ರ ಮನ್ಸಿಗೆಲ್ಲ ಯಾಕೆ ನೋವು ಮಾಡಬೇಕು ಕಣತ್ತೆ. ಹೋದ್ರೆ ಹೋಗ್ಲಿ ನೋಡಿರಿ, ಊರಿಗೆ ಹೋಗೋಣ, ಮನೆ ಖಾಲಿ ಮಾಡಬೇಕು ಅಂತ ಹೇಳಿದ್ರಲ್ಲ ಅವರು. ಇನ್ನೇನು ಮಾಡೋಕ್ಕಾಯ್ತದೆ, ಖಾಲಿ ಮಾಡ್ಕೊಂಡು ಹೊಂಟೋಗೋಣ. ನಡೀರಿ ಹೋಗೋಣ, ನೀವೇನು ಕೇಳಕ್ಕೆ ಹೋಗ್ಬೇಡಿ ಅತ್ತೆ. ನನ್ನ ಮಗ ಏನೋ, ನಾನೇ ಬೇಕಾದ್ರೆ ಅವ್ನಿಗೇನೋ ಒಂದು ಜೀವನ ರೂಪಿಸ್ಕೊಡ್ತೀನಿ. ಗತಿ ಇಲ್ಲ ಅಂತ ಹೇಳಿದ್ರೆ ನಾನು ಕ್ಷಮಿಸ್ಬಿಡ್ತಿದ್ನಿ ಕಣ್ಲೆ ಪೊದ್ದಿ. ಅವ್ರ ಗತಿ ಇಲ್ಲ ಅಂತ ಹೇಳಿಲ್ಲ, ನಿನ್ನು ಯಾಮರ್ಸಿ ಮೋಸ ಮಾಡಕ್ಕೆ ಅಂತ ನೋಡೋರು ಅವರು. ಏನೋ ನಮ್ಮ ಹತ್ರ ಗತಿ ಇಲ್ಲ, ನಮಗೆ ಕೂಳ್ಗಿಲ್ಲ ನೀರಿಗಿಲ್ಲ, ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ವಿ, ಹಾಗೆ ಹಿಂಗೆ ಅಂದರೆ ಸರಿ ಪರವಾಗಿಲ್ಲ, ಒಪ್ಕೊಳ್ಳಿ. ಬಿಡಪ್ಪ ಅವರು ಪಾಪ ಏನೋ ಗತಿ ಇಲ್ದಿರ ಜನ ಅಂತ ಹೇಳ್ಬಿಟ್ಟು. ಆದರೆ ನಿನ್ನು ದಡ್ಡಿ ಮಾಡಾಕ್ಬಿಟ್ಟು ನಮ್ಮಿಬ್ರು ಮೋಸ ಮಾಡಿರೋ ಬಿತ್ತರಿಗಳ್ನ ಹಂಗೆ ಬಿಟ್ಬಿಡ್ಬೇಕಾ ಏನು? ಬಿಡಕ್ಕೆ ಸಾಧ್ಯ ನಿನಗೆ ಇಲ್ಲ. ಅಮ್ಮ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ನೀವು ಬರ್ಬೇಕಿತ್ತು. ಯಪ್ಪ, ಬಾವಿನಾಗ ಸ್ವಿಮ್ಮಿಂಗ್ ಮಾಡಿ ಮಜಾ ಮಾಡ್ಬಿಟ್ವಿ. ಅಬ್ಬಬ್ಬಾ, ಎಳ್ನೀರು ಏನ್ ಸ್ವೀಟು ಅಂತ ಹೇಳ್ತೀರಾ? ವಾ ವಾ ವಾ, ನೀವು ಬರ್ಬೇಕಿತ್ತು ಬಿಡಮ್ಮ. ನೀನು ಯಾಕೆ ಬರಲ್ಲ ಅಂತಂದೆ. ನೀನು ಬಂದಿದ್ರೆ ಬಹಳ ಚೆನ್ನಾಗಿರೋದಮ್ಮ. ನೀನು ಬಂದಿದ್ರೆ ಸೂಪರ್ 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 ಆಗಿತ್ತು ಗೊತ್ತಾ? ವಾವ್. ನೀನೇ ಬರ್ಲಿಲ್ಲ. ತಿಂದಿದ್ದಾಯ್ತು, ತಿರುಗಿದ್ದು ಆಯ್ತು, ಮಜಾ ಮಾಡಿದ್ದೂ ಆಯ್ತು, ಎಲ್ಲ ಖುಷಿಯಾಗಿತ್ತು ಅನ್ನಿಸ್ತದೆ. ಅಯ್ಯೋ ಅಳಿಯಂದ್ರು ಅಂತೂ ಭಾಳ ಮಜಾ ಮಾಡ್ಬಿಟ್ರು. ಎಲ್ಲ ಈಜಾಡ್ಬಿಟ್ಟು ಖುಷಿಯಾಗಿದ್ರು. ನೀವು ಬರ್ಬೇಕಿತ್ತು, ನಿಮಗೂ 2 ಎಳ್ನೀರು ಕಿತ್ಬಿಟ್ಟು ತಗೊಬರ್ತು ಬರೋಣ ಅಂತ ಅನ್ಕೊಂಡ್ವಿ. ಆದರೆ ಎಲ್ಲ ನಾವೇ ಕುಡ್ಕೊಂಬಿಟ್ವಿ ಅಲ್ಲೇ ನಿನಗೆ. ಇನ್ನು ತರಕ್ತಾನೆ ಎಲ್ಲೋ. ಈಗನ ಬರ್ರಿ ತೋಟಕ್ಕೆ ಹೋಗ್ಬಿಟ್ಟು ಕುಡ್ಕೊಂಬಿಟ್ಟು ಬರೋಣ. ಯಾರು ತೋಟಕ್ಕೆ ಹೋಗ್ಬಿಟ್ಟು ಕುಡ್ಕೊಂಬಿಟ್ಟು ಬರೋಣ? ಅತ್ತೆ ಬನ್ನಿ ಅತ್ತೆ, ಹೊರಡಣ. ಅತ್ತೆ ಸುಮ್ಮನಿರು ಪದ್ದಿ ನೀನು. ಹೇಳು, ಯಾರು ತೋಟಕ್ಕೆ ಹೋಗ್ಬಿಟ್ಟು ಕುಡ್ಕೊಂಬಿಟ್ಟು ಬರೋಣ? ಇದೇನ್ ಬೀಗ್ರೆ ಹಿಂಗೆ ಹೇಳ್ತಾ ಇದ್ದೀರಾ? ನಮ್ಮ ತೋಟ 100 ತೆಂಗಿನ ಮರಗಳು ಅವೇ. ನಮ್ಮ ತೋಟ ಬಿಟ್ಬಿಟ್ಟು ಇನ್ಯಾರ ತೋಟಕ್ಕೆ ಹೋಗ್ಬಿಟ್ಟು ಕುಡ್ಕೊಂಬಿಟ್ಟು ಬರಕಾಯ್ತದೆ? ಏನೇ ಬೊಗಳ್ತಿದ್ಯಾ ಹಳ್ಳೆ ಬೇವರ್ಸಿ? ನನ್ನೇನಲ್ಲಿ ಏನಂತ ಅನ್ಕೊಬಿಟ್ಟಿದ್ಯ ನನ್ನ? ಹೇಳೋ, ಏನಂತ ಅನ್ಕೊಬಿಟ್ಟಿದ್ಯ ನನ್ನ ಸೊಸೆನ ಯಾಮರ್ಸ್ಬಿಟ್ಟು ನೀವೆಲ್ಲನೂ ಆರಾಮಾಗಿರ್ಬೋದು, ನಮ್ಮನ್ನು ನಂಬಿಸ್ಬಿಡ್ಬೋದು ಅಂತ ಅನ್ಕೊಬಿಟ್ಟಿದ್ಯಾ ನೀನು? ನೀನು ನಿನ್ನ ಜಮೀನಾಗೆ ಎಳ್ನೀರು ಕುಡ್ಕೊಂಬಿಟ್ಟು ಬಂದ? ಹೂಳ್ಕೊಳಕ್ಕೆ ಸತ್ರೆ ಉಳ್ಕೊಳಕ್ಕೆ ಅಂತೇಳ್ಬಿಟ್ಟು 6 ಅಡಿ 3 ಅಡಿ ಜಾಗ ಇಲ್ಲ ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕ. ನಿನಗೂ ನಿನ್ನ ಮಗಳಿಗೂ 10 ರೂಪಾಯಿದೇನು ಗತಿ ಇಲ್ಲ. ಒಂದು ಮೂಗ್ನ ತಗೊಳಕ್ಕೂ ಕಾಸಿಲ್ದಿರ ಬೀದಿ ಬಿಕಾರಿಗಳು ನೀವು. ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ದು 5 ಎಕರೆ ಐತೆ, 10 ಎಕರೆ ಐತೆ, 50 ಎಕರೆ ಐತೆ ಅಂತ ಸುಳ್ಳು ಹೇಳ್ಬಿಟ್ಟು ನನ್ನ ಮನೆಗೆ ಬಂದು ಸೇರ್ಕೊಂಡು ನನ್ನ ಸೊಸೆನೇನಿಯ ಹಾಳು ಮಾಡ್ಬಿಟ್ಟೆ ಅಲ್ವೇನೆ? ಅಯ್ಯಪ್ಪ ಬೀಗ್ರೆ, ಇಲ್ಲ ಬೀಗ್ರೆ. ಅತ್ತೆ ಇಡಿ ಅತ್ತೆ ಹೋಗ್ಲಿ. ಸುಮ್ನಿರಲೇ ಪದ್ದಿ ನೀನು, ಇವಳಿ ಕಾಲಕ್ಕೆ ಬಿಡಕ್ಕಿಲ್ಲ ನಾನು. ಅಯ್ಯಯ್ಯೋ ಯಪ್ಪ, ಹೊಡಿಬೇಡ ಕಣಕ, ಸುಮ್ನಿರ್ ಬಿಟ್ಬಿಡಕ. ಅಬ್ಬಾ, ಅಯ್ಯೋ ಯಪ್ಪ, ಅಯ್ಯಪ್ಪ ಯಪ್ಪ ಯಪ್ಪ, ಬಿಟ್ಬಿಡ್ರೋ ಯಪ್ಪ ನನ್ನ. ಅಕ್ಕ ಬಿಟ್ಬಿಡಕ, ಬಿಟ್ಬಿಡಕ್ಕ ನನ್ನ, ಬಿಟ್ಬಿಡಕ್ಕ. ಅಮ್ಮ ಅಮ್ಮ, ಅಯ್ಯೋ ನಮ್ಮಮ್ಮನ ಹೊಡಿಬೇಡ್ರಿ, ನಮ್ಮಮ್ಮನ್ ಬಿಡ್ರಿ ಪ್ಲೀಸ್. ಅಮ್ಮ, ಇದೇನ್ ಮಾಡ್ತಾ ಇದೀಯಮ್ಮ? ನಮ್ಮ ಅತ್ತೆನ ಯಾಕಮ್ಮ ಹಿಡ್ಕೊಂಡು ಹೊಡಿತಾ ಇದ್ದ? ಅಜ್ಜಿ ಅಜ್ಜಿ ಬಿಟ್ಬಿಡಜ್ಜಿ. ಅತ್ತೆ ಹೋದ್ರಲ್ಲಿ ಬಿಟ್ಬಿಡಿ ಅತ್ತೆ, ಪರವಾಗಿಲ್ಲ. ಏನೋ ಆಗಿದ್ದಾಗೋಯ್ತು. ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಣ. ಅವ್ರ ಜೀವನಕ್ಕೆ ಅಂತ ಹೇಳ್ಬಿಟ್ಟು ಏನಾದ್ರೂ ಒಂದು ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅತ್ತೆ. ನೀವೀಗೆಲ್ಲ ಟೆನ್ಷನ್ ತಗೊಂಡು ಇವ್ರನ್ನ ಹೊಡೆದು ಬಡ್ದು ಮಾಡಿದ್ರೆ ನಮ್ಮ ಊರಾಗೆಲ್ಲ ಹೋದ್ರೆ ಮತ್ತೆ ಮಾನ ಮರೋದಿ ಹೋಗ್ಬಿಡ್ತದೆ. ಅತ್ತೆ ಬಿಟ್ಬಿಡಿ. ಏನೋ ಗೊತ್ತೋ ಗೊತ್ತಿಲ್ದನೋ ಏನೋ ಮಾಡ್ಬಿಟ್ಟವ್ರೆ ಅಂತ ಅನ್ನಿಸ್ತದೆ. ನೀವು ತಲೆ ಎಲ್ಲ ಕೆಡಿಸ್ಕೊಳಕ್ ಹೋಗ್ಬೇಡಿ ನೀವು. ಬಿಟ್ಬಿಡಿ, ನಾನು ನೋಡ್ಕೊತೀನಿ, ಬಿಟ್ಬಿಡಿ. ಈ ಹಳೆ ಬೇವರ್ಸಿನ ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ. ಈ ಬೇವರ್ಸಿನ ನನ್ನ ಮನೆಗೆ ಬಂದ್ಬಿಟ್ಟು ದುಡ್ಡೈತೆ ಅದೈತೆ ಇದೈತೆ ಅಂತ ಹೇಳ್ಬಿಟ್ಟು ನನಗೆ ನಾಮ ಹಾಕ್ಬಿಟ್ಲಲ್ಲ, ಇವಳು ಬಿಟ್ಬಿಡ್ತೀನಿ ನಾನು. ಸುಳ್ಳು ಹೇಳ್ತೀಯನೆ, ಸುಳ್ಳು. ಅಯ್ಯೋ ಅಕ್ಕ, ತಪ್ಪಾಯ್ತು ಕಣಕ್ಕ, ಸುಳ್ಳೆ ಹೇಳಿದ್ ನಾನು. ಏನೋ ನನ್ನ ಮಗಳು ನಿಮ್ಮ ಮನೆ ಒಳಗಡೆ ಬಿಟ್ಕೊಂಡ್ಲಿ, ನನ್ನ ಮಗಳಿಗೂ ಒಂದು ಜೀವನ ಸಿಗ್ಲಿ, ನನ್ನ ಮಗಳು ಸಂದಕ್ಕಾಗ್ಲಿ ನಿಮ್ಮ ಮನೆಯಾಗೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ದೆ. ನಮ್ಗೇನು ಗತಿ ಇಲ್ಲ ಕಣಕ್ಕ, ನಿಮ್ಮ ಅಮ್ಮಗನೇ ಹೇಳಿದ್ದು. ಗತಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಅಜ್ಜಿಗೆ ಯಾರೇ ಅಂತನೂ ಅನ್ನಕ್ಕಿಲ್ಲ. ಏನಾರ ಐತಿ ಅಂತಂದ್ರೆ ಅವಾಗ ನಮ್ಮ ಅಜ್ಜಿ ನಂಬಿಟ್ಟು ಸುಮ್ಮನಾಯ್ತದೆ. ನಮ್ಮ ಅಮ್ಮನೂ ಅಷ್ಟೇ ಅಂತ ಹೇಳ್ಬಿಟ್ಟು ಅವನೇ ಹೇಳ್ಕೊಟ್ಟಿದ್ದು. ಏನು ನನ್ನ ಮಗನ? ಏನೋ ಬೊಗಳ್ತಾಯ್ತಿ ಮತ್ತೆ? ಅಮ್ಮ, ಅದು ನಿನ್ನ ಎಷ್ಟು ಪ್ರೀತಿಯಿಂದ ಸಾಕಿದ್ದೆ ಕಣಲೆ ನಿನ್ನ. ನಿನ್ನ ಅಕ್ಕನ್ನು ಚೆನ್ನಾಗಿ ಓದಿಸ್ತಿದ್ದಂಗೆ ಬೆಂಗಳೂರಾಗ ಓದ್ಕೊಂಡಿರ್ಲಿ ಅಂತ ಹೇಳ್ಬಿಟ್ಟು ವರ್ಷ ನೀನು ಬೆಂಗಳೂರಾಗೆ 6 ವರ್ಷನ 3 ವರ್ಷ ಡಿಗ್ರಿ, 2 ವರ್ಷ ಮಾಸ್ಟರ್ ಡಿಗ್ರಿ, ಆಮೇಕಿಂದ 1 ವರ್ಷ ಅದೇನೋ ದೊಡ್ಡದಾಗಿ ಟ್ರೈನಿಂಗ್ ಹೋಯ್ತೀನಿ ಅಂತ ಹೋಗಿ 6 ವರ್ಷ ನಿನ್ನ ನಾನು ಬೆಂಗಳೂರಾಗೆ ಅಂತ ಹೇಳ್ಬಿಟ್ಟು ಮಡಗಿದ್ದೆ ನಿನ್ನ. ಯಾಕೆ ಹೇಳು? ನಮಗೆ ಕಷ್ಟವೋ ಸುಖವೋ ಕೂಲಿ ನಾಲಿ ಮಾಡಿ ಎಲ್ಲ ಮಾಡಿ ಬ್ಯಾಡ ಅಂತ ಹೇಳಿದ್ರು ನಿಮ್ಮ ಅಜ್ಜಿ ಎಷ್ಟು ಹೇಳ್ತು, ಬ್ಯಾಡ ಕರೆಸ್ಕೊಬಿಡು, ಅವನು ಓದೋದು ಅಷ್ಟ್ರಾಗೆ ಐತೆ ಅಂತ ಕೇಳ್ತಿದ್ದಂಗೆ ನಿನ್ನ ಲಿಕ್ಕಿದಕ್ಕೆ ನಮ್ಮ ಬಗ್ಗೆ ನಿಮ್ಮ ಅತ್ತೆಗೆ ಎಲ್ಲರಿಗೂ ಹೇಳ್ಕೊಟ್ಬಿಟ್ಟು ನನ್ನ ಮನೆ ಮಾರ ಮರ್ಯಾದೆನ ತೆಗಿತಾ ಇದೆಯಲ್ಲ.
ಅಮ್ಮ ಇಲ್ಲ ಕಣಮ್ಮ, ಅವ್ರು ಬಡವರಿದ್ರು ಕಣಮ್ಮ. ನಂಗೆ ಭಾಳ ಇಷ್ಟ ಆಗೋಗ್ಬಿಟ್ಟಿತ್ತು ಕಣಮ್ಮ. ಅದಕ್ಕೆ ನಾನು ಹಿಂಗೆ ಎಲ್ಲನೂ ಮಾಡಿದೆ ಕಣಮ್ಮ. ಅಷ್ಟೇ ನಾನು ಬೇಕು ಅಂತ ಏನು ಮಾಡಿಲ್ಲ ಕಣಮ್ಮ. ಬ್ಯಾಡ ಅಂತ ಹಿಂಗೆಲ್ಲ ಇದು ಕಣಮ್ಮ. ಅಂದರೆ ಅದು ಅದು ನಾನು ಬೆಂಗಳೂರಾಗಿನ ಜಾಸ್ತಿ ದಿನ ಇರೋಕ್ಕಾಗಲಿಲ್ಲ ಕಣಮ್ಮ. 1 ವರ್ಷ ಟ್ರೈನಿಂಗು ಅಂತ ಇದ್ದೆ. ಮತ್ತೆ ಇರಬೇಕು ಅಂತಂದರೆ ಕಷ್ಟ ಆಗೋದು. ಅದಕ್ಕೆ ಏನೋ ಸುಳ್ಳು ಹೇಳ್ಬಿಟ್ಟು ಇಲ್ಲಿ ಕರ್ಕೊಬಿಟ್ಟು ಬಂದ್ಬಿಟ್ಟೆ ಕಣಮ್ಮ. ಅಮ್ಮ ಇವಳು ಭಾಳ ಒಳ್ಳೆಯವಳು ಕಣಮ್ಮ. ಅತ್ತೆನೂ ಭಾಳ ಒಳ್ಳೇದು ಕಣಮ್ಮ. ಅರ್ಥ ಮಾಡ್ಕೊಳಮ್ಮ. ನೋಡ್ದೇನೆ ಮಗ 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 ಅಂತ ಹೇಳಿದಕ್ಕೆ ಹೆಂಗ್ ತಂದ್ ಕುತ್ಕಿಗಿಕ್ಕದ ಅಂತ ಹೇಳ್ಬಿಟ್ಟು ನೀ ನಾಟಕ ಮಾಡ್ತಾವ್ರಲ್ಲ ಇವರೆಲ್ಲ ಸೇರ್ಕೊಂಡು ಈ ನಾಟಕದಾಗೆ ನಿನ್ ಮಗನೇನಿಯ ದೊಡ್ಡ ಸೂತ್ರಧಾರಿ ಅಂತ ಹೇಳಿದ್ರೆ ನಿನ್ ಜನ್ಮಕ್ ನಾಚಿಕೆ ಆಗ್ಬೇಕು ಕಣಲ್ಲ ನೀನಂತೂ. ಅಪ್ಪ ಅಮ್ಮ ಕಷ್ಟಪಟ್ಟು ಏನೋ ಜೀವನ ಮಾಡ್ತಾವ್ರೆ, ಕಷ್ಟಪಟ್ಟು ಕೊಡ್ತಾವ್ರೆ. ಅಕ್ಕನ್ ಮದ್ವಿಗೆ ಪಾಪ ಅದಕ್ಕೂ ಬರ್ಲಿಲ್ಲಲ್ಲ ನೀನು, ಅರ್ಧಂಬರ್ಧ ಬಂದು ಓಡೋಗ್ಬಿಟ್ಟಲ್ಲ. ಅಷ್ಟೆಲ್ಲ ಕಷ್ಟಪಡ್ತಾವ್ರೆ. ಏನೋ ನಮ್ಮ ಅಮ್ಮಂಗೆ ಸತ್ಯ ಹೇಳೋಣ ಅಂತ ನೀವು ಮನ್ಸಿಗೂ ಅನ್ನಿಸ್ಲಿಲ್ವೇನ್ಲ? ನನಗೇನು ಬಡ ಹುಡುಗಿ ಸೀಮಂತ ಹುಡುಗಿ ಅನ್ನೋದು ಏನೂ ಇಲ್ಲ. ಆದ್ರೆ ನೀನ್ ಮಾಡಿರೋ ಅಲ್ಕ ಕೆಲ್ಸಕ್ಕೆ ಮೈಯೆಲ್ಲ ಹತ್ಕೊಂಡು ಉರಿತೈತೆ. ಸುಳ್ಳು ಹೇಳೋ ಅಂತ ಅವಶ್ಯಕತೆ ಇರಲಿಲ್ಲ. ನಿಮ್ಮಮ್ಮ ದುಡ್ಡಿನ ಪಿಸಾಚಿನೇ ಅಲ್ಲ ನಿಮ್ಮಮ್ಮ? ಹೇಳು, ನಿಮ್ಮಮ್ಮ ಯಾರ ಭಿಕ್ಷೆ ಎತ್ತಿದ್ಲಲ್ಲ ನಿನ್ನ ಹತ್ರ ದುಡ್ಡು ಕೊಡು ಅಂತ ಹೇಳ್ಬಿಟ್ಟು. ಓದೋದು ಮುಗಿಸಿ 2 ವರ್ಷ ಆಯ್ತಾ ಬಂತು. ಎಂದನ ನಿಮ್ಮಮ್ಮ 10 ರೂಪಾಯಿ ಕೇಳಿದ್ಲಲ್ಲ ನಿನ್ನ? ಹೇಳು, ಕೇಳಿದ್ದೇನಲ್ಲ ನಾನು ನಿನ್ನ? ಇಲ್ಲ ಕಣಮ್ಮ. ಅಬ್ಬಬ್ಬಬ್ಬಬ್ಬ ಈ ಮಿಟುಗ್ಲಾಡಿ ಏನು ದೊಡ್ಡದಾಗೆ 10 ರೂಪಾಯಿ ಅವ್ರ ಮನೆಯ ಕೆಲಸನೇ ಮಾಡಿಲ್ವೇನು? ಹಿಂಗೆ ಕೋಟ್ಯಾಧೀಶ್ವರ ತರ ಇವ್ರ ಅಮ್ಮ ಬೆಳೆಸ್ಬಿಟ್ಟವಳೆ ನನ್ನಂಗೆ. ಇವ್ರ ಅಮ್ಮನ ನಾಟಕ ಏನ್ ಕೇಳಿಯ, ಇವಳ ನಾಟಕ ಏನ್ ಕೇಳಿಯ? ಅಯ್ಯಯ್ಯಪ್ಪ, ಆ ದಿಮಾಕ್ ಏನ್ ಕೇಳಿಯ? ನಾನು ಇಲ್ಲಿ ಮನೆ ಕಳಕಿಲ್ಲ, ನಾನು ಹತ್ತಿನ್ನಕ್ಕಿಲ್ಲ, ನಂಗೆ ಪಾತ್ರೆ ತೊಳೆಯಕ್ಕೆ ಬರಕ್ಕಿಲ್ಲ, ನನಗೆ ಬಟ್ಟೆ ಒಗ್ಯಕ್ಕೆ ಬರಕ್ಕಿಲ್ಲ. ಏನೋ ಮಗ ಬಿಡು, ಸೀಮಂತ್ರದ ಮನೆ, ಪಾಪ ಅವ್ರ ಅಮ್ಮ ಬೆಳೆಸವಳಂಗೆ ಅಂತ ಅನ್ಕೊಂಡು ನಾನಂತೂ ಏನೆಲ್ಲ ಅನ್ಕೋತಾ ಇದ್ದೆ. ಕೊನೆಗೂ ನಮಗೆ ಸುಳ್ಳು ಹೇಳಿ ಇವಾಗಾದ್ರೂ ಒಪ್ಕೋಬೋದಿತ್ತಲ್ವಾ? ಒಪ್ಕೊಂಡಿದ್ದಂಗೆ ಕಂಡೋರ್ ಮನೆ ಕರ್ಕೊಬಂದು ಕಂಡೋರ್ ಮನೆಯ ತೋರಿಸ್ಬಿಟ್ಟು ನಮ್ಮ ಮನೆಯನ್ನ ಈ ಬಿಟ್ಟಿ ಸೋಕಿ ಬೇಕಿತ್ತಾ? ಅವರೇನೋ ಬ್ಯಾರು ಮೊಮ್ಮಗ್ನಿ, ನಿನಗೆಲ್ಲ ಬಂದಿತ್ತು. ನಿಮ್ಮ ಅಕ್ಕ ನೋಡ್ಕೊಲ್ಲಲೇ, ಆ ನಿಧಿ ನೋಡ್ದೇನ್ಲ ಹೆಂಗ್ ಪಾಪ ಅವಳು ಜೀವನ ಮಾಡ್ತಾಳೆ. ನಿಮ್ಮ ಅಕ್ಕನ ಜೀವನ ಹಾಳಾಗೋಯ್ತಾ ಇದ್ರು ನೀನು ತಲೆ ಕೆಡಿಸ್ಕೊಳ್ಳಲ್ಲ, ಯಾರ ಜೀವನ ಹಾಳಾಗೋದ್ರು ತಲೆ ಕೆಡಿಸ್ಕೊಳ್ಳಲ್ಲ. ನೀನು ನಿನ್ನ ಹೆಂಡತಿ ಮಾತ್ರ ಸುಖವಾಗಿ ಸಂತೋಷವಾಗಿ ದುಡ್ಬೇಕು. ಅಪ್ಪ ಅಮ್ಮ ದುಡ್ದು ಇನ್ನೂ ತಂದು ಆಗ್ತಾವ್ರಲ್ಲ, ಇವ್ರಿಗೆ ಬುದ್ಧಿ ಇಲ್ಲ. ತಿನ್ಕೊಂಡು ಜಂಡ್ ಎತ್ಕೊಂಡು ಇದ್ಬಿಡು ನೀನು, ಸರಿನೇ? ಮತ್ತೆ ಹೋದ್ರೆ ಹೋಗ್ಲಿ ಬಿಡಿ. ಈಗ ಆಗಿರೋದನ್ನ ಯಾರು ಸರಿ ಮಾಡೋಕ್ಕಾಯ್ತದ? ಏನು ಮಾಡೋಕ್ಕಾಗಿಲ್ಲ. ಇವ್ರ ಜೀವನಕ್ಕೆ ಏನಾರು ಒಂದು ವ್ಯವಸ್ಥೆಯ ಮಾಡ್ಬಿಟ್ಟು ನಾನೇನಾರ ಮಾಡ್ತೀನಿ ಬಿಡಿ. ಹೆಂಗೋ ಇಬ್ರು ಚೆನ್ನಾಗಿ ಓದ್ಕೊಂಡಿರೋ ಹುಡುಗರು ಬೆಂಗಳೂರಾಗೇನು ಇರಲಿ. ಇವ್ರ ಅಪ್ಪಂತಾಗ ನಾನೇ ಮಾತಾಡ್ಬಿಟ್ಟು ಫೋನಾಗೆ ಏನೋ ಒಂದು ಹೇಳಿ ಮನೆಗಿನೇ ಮಾಡಂಗೆ ಹೇಳಿ ಇವ್ರಿಗೆ ಗೀಜಿಗೆ ಮನೆ ಹಾಕಿಸ್ಕೊಟ್ಬಿಡ್ತೀನಿ. ಅದಾಗ ಹೆಂಗೋ ಇಬ್ರು ಕೆಲ್ಸಕ್ಕೆ ಹೋಗ್ಕೊಂಡು ಅಲ್ಲನ್ನ ಚೆನ್ನಾಗಿರ್ಲಿ. ಇನ್ನು ಹಳ್ಳಿನಾಗಿದ್ರೆ ಇಲ್ಲೆಲ್ಲನೂ ಬಾಧೆ ಸುಮ್ಕೆ ನೆನೆಯ. ಅಷ್ಟಿಷ್ಟೊಂದು ಓದಿ ಯಾಕೆ ಹಳ್ಳಿನಾಗಿರ್ಬೇಕತ್ತೆ? ಇಬ್ರು MBA ಮಾಡವ್ರಿ. ಸುಮ್ಮನೆ ಯಾಕೆ ತಲೆನೋವು ಹೇಳಿ? ಏನ ಇನ್ನೂ ದುಡ್ಡು ಕೊಟ್ಬಿಟ್ಟು ಮನೆ ಲೀಜ್ಗೆ ಹಾಕಿಸ್ಕೊಡ್ತೀಯಾ? ನೀನು ಯಾಕೆ ಲೀಜ್ಗೆ ಹಾಕಿಸ್ಕೊಡ್ತೀಯಾ? ದುಡ್ಕೊಂಡು ತಿಂದು ಸಾಯ್ಲಿ ಸುಮ್ಮನಿರು. ಓಹೋ ದುಡ್ದಿರೋದೆಲ್ಲ ತಗೊಂಡೋಗಿ ಸುರಿತಾ ಇರು. ಅವಳ ಮೇಲೆ ಸೊರೋಯ್ತದ ನಿನ್ಗೆ ಎಲ್ಲನೂ. ಅಲ್ಲಿ ತಿನ್ಕೊಂಡು ಬಿದ್ದಿರ್ತವೆ. ಕಟ್ಲಿ ಸುಮ್ಮನಿರು. 7-8 ಸಾವಿರ ಬಾಡಿಗೆ ಕಟ್ಕೊಂಡು ಬೆಂಗಳೂರಾಗೆ ಕೆಲ್ಸಕ್ಕೆ ಹೋಗ್ಕೊಂಡು ಜೀವನ ಮಾಡಲಿ. ಅವಾಗ ಗೊತ್ತಾಯ್ತದೆ ಇವಕ್ಕೂ. ನೀವು ಹೇಳೋದು ಸರಿನೇ. ಈ ಬೊಡ್ಡೆತ್ತದಕ್ಕೆ ಜವಾಬ್ದಾರಿ ಬರಬೇಕು ಅಂದ್ರೆ ಹಂಗೆ ಮಾಡಬೇಕು. ಲವ್ ಮಾಡೋದು ಮುಖ್ಯ ಅಲ್ಲ, ಜೀವನ ಮಾಡೋದೇನಿಯ ಮುಖ್ಯ ಅಂತ ಇವಕ್ಕೂ ಗೊತ್ತಾಗ್ಲಿ. ಅವಾಗ ಹೇಳ್ತೀನಿ. ಹೇಳಿದ್ರು ಕೇಳಿಸ್ಕೊಳಕಿಲ್ವಲ್ಲ ಈ ನನ್ನ ಮಗ. ಅಷ್ಟೊಂದು ಓದವನ್ ತಾನೆ, ಓದಿಸಿದೀವಿ ತಾನೆ, ಲಕ್ಷ ಸುರಿದ್ಬಿಟ್ಟು ಅತ್ತೆ ಏನು 1-2 ಕೊಟ್ಟಿದ್ದೀವಲ್ಲ ಅಕ್ಸ್ವಾ, ನೀವೇ ಹೇಳಿ ನಿಮ್ಮ ಮುಂದೆ ನೀವು ಎಷ್ಟಿಷ್ಟೊಂದು ವರ್ಷ ಕಳಿಸ್ತಾ ಇದ್ದೆ ನಾನು ಅಂತ ಹೇಳಿ. ಹೋಗ್ಲಿ ಬಿಡಿ, ಅದೆಲ್ಲನೂ ದುಡ್ಕೊಂಡ್ಲಿ ಹೋಗ್ಬಿಟ್ಟು ಹಂಗೆ ಮಾಡು. ನಡಿ ಇವಾಗ ಹೊಂಟೋಗ್ಬಿಡೋಣ. ಇಲ್ಲಿರೋದಂತೂ ಬೇಡ. ಇನ್ನು ನಾವು ಮುಂತಾಗಿರೋ ಮಾನ ಮರುವದಿ ಕಳ್ಕೊಬೇಕೇನು ನಾವು? ಬೇಡ ಬಾ ಹೋಗೋಣ. ನಡೀರಿ ಅತ್ತೆ.